ವಸ್ತ್ರಾಪರಣ ಮಾಡುವಂತಹ ವಿಚಾರ ದ್ರೌಪದಿಗೆ ಹಿಡಿಸ್ತಾ ಇರಲ್ಲ. ಆ ಸಂದರ್ಭದಲ್ಲಿ ದ್ರೌಪದಿ ಭೀಮನ್ಗೆ ಹೀಯಾಳಿಸ್ತಾ ಇರ್ತಾಳೆ. ನೋಡಿ, ನನ್ನ ವಸ್ತ್ರಾಭರಣ ಮಾಡಿದ್ರು, ಹಾಗೆ ಅರಗಿನ ಮನೆಯಲ್ಲಿ ಎಲ್ಲ ಬೆಂಕಿ ಹಚ್ಚಿ ನಮ್ಮನ್ನೆಲ್ಲ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೂ ಸಹ ನೀವು ಈ ಒಂದು ಸಂಧಿಗೆ ಒಪ್ಕೊಂಡಿದ್ದೀರಲ್ಲ ಅಂತ ಅಂದ್ಬಿಟ್ಟು ಹೀಯಾಳಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಭೀಮ ಹೇಳುತ್ತಿರುವಂಥ ಒಂದು ಸನ್ನಿವೇಶ, ಪಾಂಚಾಲಿ ಸಾಕು ಮಾಡಿ ನಿನ್ನ ಬಿರುನುಡಿಗಳನ್ನು, ಕಷ್ಟ ವಿಪತ್ ಪರಂಪರೆಗಳಲ್ಲಿ ಪರಿಹರಿಸಿ ಕಾಪಾಡಿದವರು ಯಾರು? ನೆರೆದ ಸಭಾ ಮಧ್ಯದಲ್ಲಿ ಅಗ್ರದ ಮಾತಿಗೆ ವಿರುದ್ಧವನ್ನು ಆಚರಿಸಿ ಆತನ ಮನಸ್ಸನ್ನು ಏಕೆ ವಹಿಸಬೇಕೆಂದ ಮಾತ್ರಕ್ಕೆ ಸಂಧಿಗೊಪ್ಪಿಕೊಂಡ ಮಾತ್ರಕ್ಕೆ ನನ್ನನ್ನೇನು ಕಾಯಿಲಾಗದ ಹೇಳಿ ಎಂದು ತಿಳಿದುಕೊಳ್ಳಬೇಡ. ದ್ರೌಪದಿ, ಆ ನಿನ್ನ ವಸ್ತ್ರಾಭರಣದ ಕಾಲದಲ್ಲಿ ಆ ದುರ್ಯೋಧನನ ತಲೆಯನ್ನು ತೀಡುವುದಾಗಿಯೋ, ದುಶ್ಯೋಧನನ ಕರಳನ್ನು ಬಗೆಯುವುದಾಗಿಯೋ ಪ್ರತಿಜ್ಞೆಯನ್ನು ಮಾಡಿರುವೆನು. ಈಗಲೂ ಮತ್ತೊಮ್ಮೆ ಸಾರಿ ಹೇಳುವೆನು, ಕೇಳು. ಈ ಭೂದ್ರತವಾದ ಭೂಮಿಯೇ ಬಿರಿದು ಹೋಗಲಿ, ಆಕಾಶವೇ ತಲ್ಲಡಿಸಲಿ, ಸೂರ್ಯ ಚಂದ್ರರು ಎದ್ದು ಮುಂದಾಗಲಿ, ಕೋಟಿ ನಕ್ಷತ್ರಗಳೇ ಉದರಲಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋಗಲಿ, ತ್ರಿಮೂರ್ತಿಗಳೇ ಅಡ್ಡ ಬರಲಿ, ಗಗನ ನಡುಗಲಿ, ಭೂಮಿ ಗುಡುಗಲಿ, ದಿಕ್ಪಾಲಕರು ದಿಕ್ಕುಗಟ್ಟು ದಿಕ್ಕಾಪಾಲಾಗಲಿ. ಆದರೆ ಈ ವಾಯುಪುತ್ರನು ಹೇಳಿದ ಕಾರ್ಯವನ್ನು ಜರುಗಿಸಲಾರದಂತ ಹೇಳಿ ಎಂದು ತಿಳಿದುಕೊಳ್ಳಬೇಡ. ದ್ರೌಪದಿ, ಆ ದುರ್ಯೋಧನ ದುಶ್ಯಾತನರು ಅದರ ತಳದಲ್ಲಡಗಿರಲಿ. ಜೈ ನನ್ನ ಗದೆಯಿಂದ ಸದಬಡ ಜಲ ತಂದು ಆ ದುರ್ಯೋಧನನ ತೊರೆಯನ್ನು ಸೀಳಿ ದುಶ್ಯಾತನನ ಕಾಳನ್ನು ಬಗೆದು ಆತರ ರಕ್ತದಿಂದ ನಿನ್ನ ಕೇಶರಾಶಿಯನ್ನು ತೊಳೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆನು. ಇதையே ಈ ವಾಯುಪುತ್ರ ಭೀಮಸೇನನು ಮಾಡುವ ಪ್ರತಿಜ್ಞೆ. ಅಭಿನಂದನೆಗಳು. ಓಕೆ, ಅವಿನ್ ಕಿಸನ್ ಗ್ರೋ ಟೀಮ್ ಇಂದ ಜೆಂಟ್ಸ್ ಬ್ಯಾಲೆನ್ಸ್ ಇದ್ದೀರಾ?